ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಮತ್ತೆ ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ನಿಮ್ಮ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನ್ಯೂಸ್ ನಂಬರ್ 1. ಟೋಟಲ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಸದ್ಯಕ್ಕೆ 46 ಲಕ್ಷ ಕೋಟಿ ತಲುಪಿದೆ. ಅಂದರೆ 15% ಆಫ್ ಇಂಡಿಯನ್ GDP. ಕೆಲವು ವರ್ಷಗಳ ಕೆಳಗೆ ಅದು ಕೇವಲ 8ರಿಂದ 9% ಇತ್ತು. ಇದು ತುಂಬಾ ಕಮ್ಮಿ ವೆನ್ ಕಂಪೇರ್ ಟು ಅಮೆರಿಕ. ಅಲ್ಲಿ US GDPದು 80% ಮ್ಯೂಚುವಲ್ ಫಂಡ್ನ AUM ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಹಣ ಹಾಕುವವರ ಸಂಖ್ಯೆ ಜಾಸ್ತಿ ಆಗ್ಬೋದು, ಜಾಸ್ತಿ ಆಗ್ಲಿಕ್ಕೆ ಸ್ಕೋಪ್ ಇದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಅಷ್ಟೇ ಅಲ್ಲ, ಸದ್ಯದ ಮಟ್ಟಿಗೆ SIP ಮುಖಾಂತರ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು 15,000 ಕೋಟಿ ಪ್ರತಿ ತಿಂಗಳು ಹೂಡಿಕೆ ಆಗ್ತಾ ಇದೆ. ಅಂದರೆ ಇದು ಒಂದು ತರ ಆಲ್ಟರ್ನೇಟ್ ಫಾರ್ ಬ್ಯಾಂಕಿನ RDಗಳಿಗಿದ್ದ ಹಾಗೆ. ಈಗ ನ್ಯೂಸ್ ನಂಬರ್ 2. ಟೈಟನ್ ಅವರು ಇನ್ನೇನು ಕೆಲವು ದಿನಗಳಲ್ಲಿ ಒಂದು 9 ಹೊಸ ಜ್ಯುವೆಲರಿ ಬ್ರ್ಯಾಂಡ್ ತಾನಿಷ್ಕ್ ಬ್ರಾಂಚ್ಗಳನ್ನು ಗುಜರಾತ್ ಅಲ್ಲಿ ಓಪನ್ ಮಾಡ್ತಾರೆ ಬಿಫೋರ್ ಮಾರ್ಚ್ 2024. ಅದು ಯಾವ ಊರುಗಳಲ್ಲಿ ಬರ್ಬೋದು ಅಂತಂದ್ರೆ ಅಹಮದಾಬಾದ್, ಗಾಂಧಿನಗರ್, ಸೂರತ್, ಭುಜ್, ವಲ್ಸದ್ ಮತ್ತು ಕೆಲವು ಸೌರಾಷ್ಟ್ರ ರೀಜನ್ ಅಲ್ಲಿ. ಹೀಗೆ ತಾನಿಷ್ಕಿನ ಈ ಹೊಸ ಸ್ಟೋರ್ಗಳು ಬಂದ್ಮೇಲೆ ಗುಜರಾತ್ನಲ್ಲಿ ಒಟ್ಟು ಟೈಟನ್ನ ತಾನಿಷ್ಕ್ 28 ಶಾಪ್ಗಳಾಗ್ತವೆ. ಅಲ್ಲದೆ ಅದೇ ರೀತಿಯಲ್ಲಿ ತಾನಿಷ್ಕ್ ಅವರು ಬೇರೆ ದೇಶದಲ್ಲಿ ಕೂಡ ತಮ್ಮ ಬ್ರಾಂಚ್ ಅನ್ನು ಓಪನ್ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ಕೆನಡಾ, UK, ಸಿಂಗಪೂರ್, ಗಲ್ಫ್ ಕಂಟ್ರೀಸ್ ಸಚ್ ಆಸ್ UAE, ಕತಾರ್ ಇತ್ಯಾದಿ. ಅಮೆರಿಕದಲ್ಲಿ ಎಲ್ಲಿ ಓಪನ್ ಮಾಡಬಹುದು? ಡಲ್ಲಾಸ್, ಹ್ಯೂಸ್ಟನ್, ಚಿಕಾಗೋ. ಇದೇ ರೀತಿ ತಾನಿಷ್ ಜ್ಯುವೆಲರಿಗೆ ಬೇಕಾದಷ್ಟು ಡಿಮಾಂಡ್ ಇದೆ ಓವರ್ಸೀಸ್. ಯಾಕಂದ್ರೆ ಬೇಕಾದಷ್ಟು NRIಗಳಿದ್ದಾರೆ ಮತ್ತು ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಕೂಡ ಇದ್ದಾರೆ. ಅದರಿಂದಾಗಿ ಈ ಟೈಟನ್ನಿನ ಈ ಬ್ರ್ಯಾಂಡಿಗೆ ಎಲ್ಲಾ ಕಡೆ ಬೇಕಾದಷ್ಟು ವೆಲ್ಕಮ್ ಸಿಕ್ಕಿದೆ. ಈಗ ನ್ಯೂಸ್ ನಂಬರ್ 3. ತೆಲುಗು ದೇಶಂ ಪಾರ್ಟಿ ಚೀಫ್ ಚಂದ್ರಬಾಬು ನಾಯ್ಡು ಅವರನ್ನ ಇವತ್ತು ಬೆಳಿಗ್ಗೆ 6 ಗಂಟೆಗೆ CID ಅವರು ನಂದ್ಯಾಲಂ ಟೌನ್ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಯಾಕಂತಂದ್ರೆ ಅವರ ಮೇಲೆ IPC ಸೆಕ್ಷನ್ಸ್ ಹಾಕಿದ್ದಾರೆ. 120B ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ, 420 ಚೀಟಿಂಗ್ ಅಂಡ್ ಡಿಸ್ಆನೆಸ್ಟಿ ಇಂಡ್ಯೂಸಿಂಗ್ ಡೆಲಿವರಿ ಆಫ್ ಪ್ರಾಪರ್ಟಿ, ಮತ್ತೆ 465 ಫೋರ್ಜರಿ. ಅಂದ್ರೆ ಇವೆಲ್ಲ ನೋಟಿಸ್ಗಳು ಕೊಟ್ಟಿದ್ದಾರೆ. ಯಾಕಂದ್ರೆ 371 ಕೋಟಿನ ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ 2014ರಲ್ಲಿ ಅವರು ರಿಲೀಸ್ ಮಾಡಿದ್ರು ಮತ್ತು ಆ ದುಡ್ಡನ್ನು ಅವರು ಕೆಲವು ಶೆಲ್ ಕಂಪನಿಗಳಿಗೆ ಡೈವರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವರುಗಳು ಕಂಪ್ಯೂಟರ್ ಸಾಫ್ಟ್ವೇರ್ಗಳನ್ನ ಸಪ್ಲೈ ಮಾಡಬೇಕಾಗಿತ್ತು, ಅದನ್ನು ಯಾವುದನ್ನು ಅವರು ಸಪ್ಲೈ ಮಾಡಿರಲಿಲ್ಲ. ನ್ಯೂಸ್ ನಂಬರ್ 4. ಬ್ಯಾಂಕ್ ಸ್ಟಾಕ್ಸ್ ರೈಸ್ ಡ್ಯೂ ಟು ICRR ಡಿಸ್ಕಂಟಿನ್ಯೂಯೇಷನ್. ಬ್ಯಾಂಕ್ ಶಾರ್ಪ್ಗಳಲ್ಲಿ ಒಂದು ಶಾರ್ಪ್ ರ್ಯಾಲಿ ಬಂತು ಫ್ರೈಡೆ. ಯಾಕಂದ್ರೆ RBI ಅವರು ಅನೌನ್ಸ್ ಮಾಡಿದ್ರು, ನಾವು ICRR ಅನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಅಂದ್ರೆ ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ ರೇಷಿಯೋ, ಅದನ್ನ ಫೇಸ್ಡ್ ಮ್ಯಾನರ್ ಅಲ್ಲಿ ನಾವು ತೆಗಿತಾ ಇದ್ದೇವೆ. ಅಲ್ಲಿಗೆ ಲಿಕ್ವಿಡಿಟಿ ಇಂಪ್ರೂವ್ ಆಗುತ್ತೆ. ಆಗಸ್ಟ್ನ ಮಾನಿಟರಿ ಪಾಲಿಸಿ ರಿವ್ಯೂ ಮೀಟಿಂಗ್ ನಲ್ಲಿ RBI ಅವರು ಹೇಳಿದ್ರು, ನಾವು 10% ಅದೇನು ICRR ಇದೆ ಅದನ್ನ ಮೇ 19, 2023ರಿಂದ ಜುಲೈ 28, 2023ವರೆಗೆ ಅದನ್ನ ಕಮ್ಮಿ ಮಾಡ್ತಾ ಹೋಗ್ತೇವೆ. ಮತ್ತೆ ICRR ಮ್ಯಾಂಡೇಟು ಅಫೆಕ್ಟ್ ಆಗೋದು 12ನೇ ತಾರೀಕು ಆಗಸ್ಟ್ 2023. ಅಂದ್ರೆ ಈ ಶೆಡ್ಯೂಲ್ ಪ್ರಕಾರ RBI will release 25% ಅಮೌಂಟ್ ರಿಸೀವ್ಡ್ ಅಂಡರ್ ICRR ಸೆಪ್ಟೆಂಬರ್ 9ಕ್ಕೆ, ಇನ್ನೊಂದು 25 ಸೆಪ್ಟೆಂಬರ್ 23, ಉಳಿದಿದ್ದ 50% ಅಕ್ಟೋಬರ್ 7ನೇ ತಾರೀಕು ರಿಲೀಸ್ ಮಾಡ್ತಾರೆ. ಅಲ್ಲಿಗೆ ಬ್ಯಾಂಕ್ಗಳಿಗೆ ಒಂದಷ್ಟು ಜಾಸ್ತಿ ಹಣ ಸಿಗುತ್ತೆ ಅವರ ಕೆಲಸ ಮಾಡೋದಕ್ಕೆ, ಲೋನ್ ಕೊಡೋದಕ್ಕೆ. ಅದರಿಂದ ಬ್ಯಾಂಕಿನ ಶೇರುಗಳು ಖುಷಿಯಾಗ್ಬಿಟ್ಟು ಮೇಲಕ್ಕೆ ಹೋಗ್ತಾ ಇದೆ. ಈಗ ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸ್. ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಸ್ಟ್ರೈಕ್ ಹೋಗ್ತಾ ಇದ್ದಾರೆ ಸೆಪ್ಟೆಂಬರ್ 11ಕ್ಕೆ. ಪ್ರೈವೇಟ್ ಟ್ರಾನ್ಸ್ಪೋರ್ಟರ್ಸ್ ಇನ್ಕ್ಲೂಡಿಂಗ್ ಆಟೋ ರಿಕ್ಷಾಸ್, ಟ್ಯಾಕ್ಸಿ, ಸ್ಕೂಲ್ ಬಸ್ ಓನರ್ಸ್ ಜಾಯ್ನಿಂಗ್ ದ ಸ್ಟ್ರೈಕ್. ಕೆಲವು ಸ್ಕೂಲ್ಗಳು ಆ ದಿನನ ಆಗ್ಲೇ ಹಾಲಿಡೇ ಅಂತ ಡಿಕ್ಲೇರ್ ಬೇರೆ ಮಾಡ್ಬಿಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಹೇಳ್ತಾರೆ, ನಮ್ದು ಬೇಕಾದಷ್ಟು ಡಿಮಾಂಡ್ ಇದೆ. ಮೊದಲನೇದ್ದು
ನೀವು ಅದೇನು ಶಕ್ತಿ ಸ್ಕೀಮ್ ಅಂತ ಕೊಟ್ಟಿದ್ರಿ ಮಹಿಳೆಯರಿಗೆ ಫ್ರೀ ಬಸ್ ಟ್ರಾವೆಲ್, ಅದನ್ನ ಕ್ಯಾನ್ಸಲ್ ಮಾಡಿ. ಮತ್ತೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ. ಆಮೇಲೆ ಡ್ರೈವರ್ಗಳಿಗೆ ಮಿನಿಮಮ್ ಫೈನಾನ್ಷಿಯಲ್ ಏಡ್ ಕೊಡಿ, 10,000 ರೂಪಾಯಿ ಪ್ರತಿ ತಿಂಗಳು ಇತ್ಯಾದಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.